ಏನಪ್ಪ ಅಂತಂದ್ರೆ ಹೇಳುವಂಥದ್ದು ಸಹಾಯಕ ಪ್ರಾಧ್ಯಾಪಕ ನೇಮಕಾತಿ ಉಪನಿಯಮಗಳನ್ನು ಮರುಪರಿಶೀಲಿಸಬೇಕು. ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಏನು ನಾವು ಮಾಡಲಿಕ್ಕಿದ್ದೀವಲ್ಲ ಅದ್ರ ಬಗ್ಗೆ ಸರಿಯಾಗಿ ಓದ್ಕೊಂಡು ಬಂದು ಮಾತಾಡ್ರಿ. ಸುಮ್ಮನೆ ಬಂದ ನೀವು ವಿರೋಧ ಮಾಡ್ಲಿಕ್ಕೆ ಹೋಗಬೇಡ ಅಂತ ಮಾತಾಡ್ತಾ ಇದ್ದಾರೆ. ಮುಂದೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಉಪನಿಯಮಗಳನ್ನು ಮರುಪರಿಶೀಲಿಸಬೇಕು. UGC ಮಾರ್ಗಸೂಚಿ ಅನುಸರಿಸುತ್ತಿದ್ದರೆ ಕೈಗೊಳ್ಳುವ ಕ್ರಮಗಳು ಸತ್ತಾತ್ಮಕವಾಗಿರಬೇಕು. ಮೊದಲು ನಿರ್ವಹಿಸಲಿಕ್ಕೆ ಆಗಲಿಲ್ಲ ಶಿಕ್ಷಣ ಸಂಸ್ಥೆಗಪ್ಪ ಅಂದ್ರೆ ಪ್ರಜಾಸತ್ತಾತ್ಮಕವಾಗಿ ಅವ್ರಿಗೇನು ಶಿಕ್ಷೆ ಕೊಡಬೇಕು ಅನ್ನೋದನ್ನು ವಿಚಾರ ಮಾಡಬೇಕು ಅನ್ನೋದು ಮಾತು. ಮುಂದೆ ಕೊನೆಯದಾಗೆ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕಡೆಗಣಿಸಿ ಖಾಸಗಿ ಸಂಸ್ಥೆಗಳಿಗೆ ಉತ್ತೇಜನ ನೀಡುವ ನಿಯಮಗಳು ಕೈ ಬಿಡಬೇಕು. ಖಾಸಗಿ ಸಂಸ್ಥೆಗಳು ಏನು ಹೆಲ್ಪ್ ಮಾಡಬೇಕು ಅಂತ ಹೊಂಟಿದ್ರೆ ಸರ್ಕಾರ ಇದನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ. ಅದು ಸರ್ಕಾರ ಅನುದಾನ ನಡೆಸ್ಕೊಳ್ಳುವಂಥದ್ದು, ಸರ್ಕಾರ ನಡೆಸ್ಕೊಳ್ಳುವಂಥ ದಾನ ಮಾಡಿ ಒಳ್ಳೆಯದಾಗ್ತದೆ, ಬೆಳೀತದೆ. ಖಾಸಗಿ ಸಂಸ್ಥೆಗಳು ಬೆಳೆಸೋದ್ರಾಗ ಏನು ಅರ್ಥ ಇಲ್ಲ ಅಂತೇಳಿ ಇದನ್ನೆಲ್ಲ ಅವ್ರು ಸಪೋರ್ಟ್ ಹಾಕೊಂಡು ಹೋಗುವಂಥವ್ರು. ಅದಕ್ಕಾಗಿ ನೀವು ಇದ್ದಂಥವ್ರು ಏನಪ್ಪ ಅಂತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಿದ್ದರು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅನುಕೂಲ ಹೆಚ್ಚು ಮಾಡಿರಿ. ಇವೆಲ್ಲನೂ ಅವ್ರು ಡಿಮಾಂಡ್ಸ್ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಜನ ಈಗೇನು ಸಾರ್ವಜನಿಕವಾಗಿ ಇರ್ತಾರೆ ಅದು ಯಾವ ಪಾರ್ಟಿ ಇಲ್ಲ ಪಂಗಡ ಅಂಥದ್ದು ಮಾಡಿದ್ರೆ ಯೋಗ್ಯರಿಗೆ ಸ್ಥಾನ ಕೊಡಿಸೋಂಥದ್ದಾಗಲಿ, ಯಾವುದೋ ಬಿಸ್ನೆಸ್ ಮ್ಯಾನ್ಗೋ ಅಥವಾ ಇನ್ನೊಂದು ಎಲ್ಲೋ ಶಾಣೆ ಜನ ತಿಳ್ಕೊಂಡು ಈ ಮೂಲ ಅಧ್ಯಕ್ಷ ಸ್ಥಾನ ಯಾರಿಗೂ ಬಿಟ್ಕೊಡೋ ಹೋಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಇದ್ದೀನಿ. ಇದನ್ನು ಮುಂದೆ ಈ ಒಂದು ಏನಪ್ಪ ಅಂತಂದ್ರೆ ಉನ್ನತ ಶಿಕ್ಷಣದ ಮೇಲೆ ರಾಜ್ಯಗಳು ಹೊಂದಿರುವ ಅಧಿಕಾರವನ್ನು ಮೊಟಕುಗೊಳಿಸಲು ಹೊರಟಿರುವ ಕೇಂದ್ರ ಸರ್ಕಾರ ನೀತಿ ವಿರುದ್ಧ ರಾಜ್ಯ ಸರ್ಕಾರಗಳು ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದಾವಂತ. ಏನು ಮಾಡ್ತಾಯಿದ್ದಪ್ಪ ಅಂದರೆ ಸವಾರಿ ಮಾಡ್ತಾಯಿದ್ದಾವೆ ಸೆಂಟ್ರಲ್ ಗೌರ್ಮೆಂಟ ರೂಲ್ಸ್ಗಳನ್ನು. ಅದಕ್ಕಾಗಿ ಅದನ್ನು ತಡೆಯುವ ಸಲುವಾಗಿ ಇವರು ಅದರ ವಿರೋಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ ನಡೆದೈತೆ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದೇ ದಿಶೆಯಲ್ಲಿ ಚರ್ಚೆ ಮಂಗಳವಾರದ ದಿವಸ ನಡೆದದಂತೇಳಿ ಹೇಳ್ತಾ ಇದ್ದಾರೆ.